ಇದು ನನ್ನ ಡೇ 10 ಲಾಗ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡ್ತು, ಸರಿ ಅಂತ ಹೇಳ್ಬಿಟ್ಟು ಕುಡಿದು ಮತ್ತೆ ಒಂದು ರೌಂಡ್ ಮಲಗಿದ್ದೆ. ಆಮೇಲೆ ಎದ್ದು ಬಂದೆ, ಚೆನ್ನಾಗಿ ಬಿಸಿಲು ಬಂದಿತ್ತು. ಅಮ್ಮ ಕೂಡ ಬಟ್ಟೆ ಎಲ್ಲ ಪಾಪುನ ತೊಳೆದಾಕ್ಬಿಟ್ಟು ಮತ್ತೆ ಕೆರೆಗೆ ಹೋಗಿತ್ತು, ದೊಡ್ಡರವೆಲ್ಲ ಬಟ್ಟೆ ಎಲ್ಲ ತೊಳ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಸೋನಿ ನೋಡೋಣ ಅಂತ ಹೋದೆ. ಸೋನಿನೂ ಕೂಡ ಬಳ್ಳ ಅಲ್ಲಾಡಿಸ್ತಾ ಇದ್ದ. ಬಿಸ್ಕೆಟು ಕೂಡ ತಗೊಂಡೋಗಿರ್ಲಿಲ್ಲ ಅವನಿಗೆ ಹಾಕಕ್ಕೆ. ನೆಕ್ಸ್ಟ್ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಸೆಲ್ಫಿ ಸ್ಟಿಕ್ ಬಂದಿತ್ತು, ನಾನು ಆರ್ಡರ್ ಮಾಡಿದ್ದೆ. ಒಂದ್ಸಲ ಆರ್ಡರ್ ಮಾಡಿ ಈಗ ಕ್ಯಾನ್ಸಲ್ ಆಗಿತ್ತು, ತಗೊಳಕ್ಕಾಗಿರ್ಲಿಲ್ಲ. ಈ ಸಲ ಬಂದಿತ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಇದನ್ನ ಯಾವ ತರ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಎಲ್ಲ ಸೆಲ್ಫಿ ಸ್ಟಿಕ್ ಬರ್ತಿತ್ತಲ್ಲ, ಅದು ಗೊತ್ತಾಗ್ತಿತ್ತು. ಇದು ನಾನು ಫಸ್ಟ್ ಟೈಮ್ ತಾಂಡಿದ್ರಿಂದ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಬೇಕಂತ. ಸೊ ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು, ಸ್ಟ್ಯಾಂಡ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಫಿಕ್ಸೇಬಲ್ ಇತ್ತು. ನಂಗಂತೂ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಹಾಗೆ ನೆಕ್ಸ್ಟ್ ಮಡ್ಕೆಯವ್ರು ಬಂದಿದ್ರು. ಹಾಗೆ ಇದು ಸೋರುತ್ತಾ ಇಲ್ವಂತ ನೀರ್ ಹಾಕೊಂಡೆಲ್ಲ ಚೆಕ್ ಮಾಡ್ಬಿಟ್ಟು ಕೊನೆಗೂ 100 ರೂಪೀಸ್ ಕೊಟ್ಟು ತಗೊಂಡು ಹೋದ್ರು. ಅಷ್ಟು ಕೊಡಲ್ಲ ಇಷ್ಟು ಕೊಡಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಕೊಬ್ಬರಿ ಸುಳ್ಸಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದಾನಂತ ಅಮ್ಮ. ಕೊಬ್ಬರಿ ಸುಳಿಯೋರು ಬರ್ಲಿಲ್ಲ. ಹಾಗೆ ಈವ್ನಿಂಗ್ ಆಗೇ ಹೋಯ್ತು. ಇದು ನಮ್ಮೂರ್ ಗವಿರಂಗ ಸ್ವಾಮಿ ಬೆಟ್ಟ. ಹಾಗೆ ಸನ್ಸೆಟ್ ಆಗ್ತಿದೆ ನೋಡಿ. ಇದು ಸನ್ಸೆಟ್ ನೆನ್ಸ್ಕೊಂಡ್ರೆ ಏನ್ ನೆನಪಾಯ್ತು ಅಂದ್ರೆ, ನಾವು ಟ್ರಿಪ್ ಹೋಗಿದ್ದಾಗ ಆಗುಂಬೆ ನಿಯರ್ ಹೋಗಿದ್ವಿ. ಆಗುಂಬೆಗೆ ಹೋಗಕ್ಕೆ ಆಗ್ಲಿಲ್ಲ. ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರು. ಬಟ್ ನಂಗೆ ಟಯರ್ಡ್ ಇದ್ದಿದ್ರಿಂದ ಊರಿಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನೋಡಕ್ಕೆ ಆಗ್ಲಿಲ್ಲ. ಇದು ನೋಡಿದ್ಮೇಲೆ ನೆನಪಾಯ್ತು. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗುವ ಮತ್ತೆ.